ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶೋ ಸೀಸನ್ 12 ಈಗ ಮುಕ್ತಾಯ ಆಗಿದೆ. ವಿಜಯಿ ಯಾರು ಅನ್ನೋದು ಕೂಡ ಘೋಷಣೆಯಾಯಿತು. ಅದರಲ್ಲಿ ಗಿಲ್ಲಿ ವಿಜೇತನಾದ ತನ್ನ ತವರೂರಲ್ಲಿ ಅದ್ಧೂರಿ ಸ್ವಾಗತವನ್ನು ಕೋರಲಾಯಿತು. ಅಲ್ಲಿ ನೆರೆದಿದ್ದ ಜನ, ಹೂ ಹಾಕೋದಕ್ಕೆ ಬಂದ ಜನ ಎಲ್ಲರೂ ಹೇಳಿದ್ದು ರೈತನ ಮಗ ಗೆದ್ದ ಸುಸ್ವಾಗತ ಅಂತ. ಗಿಲ್ಲಿಗೆ ತವರೂರಲ್ಲಿ ಸ್ವಾಗತ ಸುಸ್ವಾಗತ, ರೈತನ ಮಗನಿಗೆ ಸುಸ್ವಾಗತ ಎಂದ ಊರವರು. ಗೆದ್ದು ತೋರಿಸಿದ್ದೀಯಾ ಎಂದು ಹೂಮಾಲೆ ಹಾಕಿದ ಜನ ಹೂಮಾಲೆ ಹಾಕಿದ್ರಂತೆ. ಎಲ್ಲರನ್ನೂ ಪ್ರೀತಿಸಿ ಕನ್ನಡಿಗರನ್ನ ಗೆದ್ದಿದ್ದೀಯಾ ಎಂದು ಘೋಷಣೆ. ಸುತ್ತ ನೆರೆದಿದ್ದ ಜನ ಘೋಷಣೆ ಕೂಗಿದ್ದದನ್ನ ಅಕ್ಕಪಕ್ಕದ ಊರಲ್ಲೂ ಮೆರವಣಿಗೆಗೆ ಪೂರ್ಣ ತಯಾರಿ ನಡೀತಿದೆ. ಗಿಲ್ಲಿಗೆ ನೂರಾರು ಜನರಿಂದ ಪುಷ್ಪ ಸ್ವಾಗತ. ಗಿಲ್ಲಿಗೆ ತವರೂರಲ್ಲಿ ಭಾರೀ ಸ್ವಾಗತ. ಗಿಲ್ಲಿ ಗೆಲ್ಲೋದಕ್ಕೂ ಒಂದು 18 ಗಂಟೆ ಮುಂಚಿತವಾಗಿ ಒಂದು ಮಾತನ್ನು ಹೇಳಿದ್ದ. ಏನಂತ? ಇಲ್ಲಿ ನಾನು ಗೆಲ್ಲದಿದ್ದರೆ ನನ್ನ ಹಣೆ ಬರಹದಲ್ಲಿ ಇನ್ನೆಲ್ಲೂ ಗೆಲುವು ಬರೆದಿರೋದಿಲ್ಲ ಅಂತ. ಅಂದರೆ ಒಬ್ಬ ಮನುಷ್ಯ ಕಡು ಬಡತನದಿಂದ ಬಂದು ಅನೇಕ ಕೌಟುಂಬಿಕ ಸವಾಲುಗಳನ್ನು ಎದುರಿಸಿ ಸಾಕಷ್ಟು ಆರ್ಥಿಕ ಅಸ್ಥಿರತೆಗಳನ್ನು ಜೀವಂತವಾಗಿ ಕಂಡು ಮುಳ್ಳು ತಂತಿಯಿಂದ ಎದ್ದು ಬಂದ ಮೊಲದಂತೆ, ಈ ಮೊಲ ಅನ್ನೋ ಪ್ರಾಣಿ ಇದೆಯಲ್ಲ, ಅತ್ಯಂತ ಮೃದುಲವಾದ ಪ್ರಾಣಿ. ಒಂದು ಮುಳ್ಳು ಗುಂಪಿನೊಳಗೆ ಹೋಗ್ಬಿಟ್ರೆ ಅದಕ್ಕೇನೋ ಒಂಥರದ್ದು ನರಕ ಯಾತನೆ, ಏನು ಹೇಳ್ತಾರೆ ಅದು, ಪರಮ ಬಾಧೆ ಅಂತಾರಲ್ಲ, ಹಾಗೆ ಆ ಮುಳ್ಳು ಗುಂಪಿನಿಂದ ತಪ್ಪಿಸಿಕೊಂಡು ಹೆಂಗೆ ಬರೋದು ಅಂಥೇಳಿ ಮೊಲ ಯೋಚನೆ ಮಾಡುತ್ತೆ. ಅಂತೂ ಇಂತೂ ತಪ್ಪಿಸ್ಕೊಂಡು ಬಂದರೆ ಯಪ್ಪ, ಇನ್ನು ಪ್ರಪಂಚದಲ್ಲಿ ಈ ಥರದ ಸವಾಲುಗಳು ಬರಲಿಕ್ಕಿಲ್ಲ, ನಾನು ಅಷ್ಟು ದೊಡ್ಡ ಸವಾಲನ್ನು ಎದುರಿಸ್ಕೊಂಡು ಬಂದೆ ಅಂತ ಹೇಳುತ್ತೆ ಮೊಲ. ಹಾಗೇನೆ ಬೇಗುದಿಯಿಂದ ಬೆಂದು ನೊಂದು ಹೊರಬಂದ ಒಬ್ಬ ಬಡ ಕುಟುಂಬದ ಗಿಲ್ಲಿ ಅಲ್ಲಿ ಗೆದ್ದಿದ್ದು ಆತನಿಗೆ ಪರಮ ವಿಜಯ. ಅದು ಈಗ ವಿಜಯವನ್ನು ಕೊಂಡಾಡ್ತಾ ಇದ್ದಾರೆ ಊರವರು. ಗಿಲ್ಲಿಗೆ ತವರೂರಲ್ಲಿ ಭಾರೀ ಸ್ವಾಗತ, ರೈತನ ಮಗನಿಗೆ ಸುಸ್ವಾಗತ ಎಂದ ಊರವರು. ಗೆದ್ದು ತೋರಿಸಿದ್ದೀಯಾ ಎಂದು ಹೂಮಾಲೆ ಹಾಕಿದ ಜನ ಎಲ್ಲರನ್ನೂ ಪ್ರೀತಿಸಿ ಕನ್ನಡಿಗರನ್ನ ಗೆದ್ದಿದ್ದೀಯಾ ಎಂದು ಘೋಷಣೆ. ಅಕ್ಕಪಕ್ಕದ ಊರಲ್ಲೂ ಮೆರವಣಿಗೆಗೆ ತಯಾರಿ. ಗಿಲ್ಲಿಗೆ ನೂರಾರು ಜನರಿಂದ ಪುಷ್ಪ ಸ್ವಾಗತ. ಬಂದವರೆಲ್ಲ ಆತನಿಗೆ ಹೂಮಾಲೆಗಳನ್ನು ಹಾಕ್ತಿದ್ದಾರೆ. ಗೆದ್ದು ಬಂದೆ, ಒಳ್ಳೆಯದಾಯಿತು, ರೈತನ ಮಗ ನೀನು. ಒಬ್ಬ ಬಡವನ ಗೆಲುವಿದೆಯಲ್ಲ, ಅದು ಊರವರ ಸಂಭ್ರಮವಾಗಿ ಮಾರ್ಪಟ್ಟಿದೆ, ಅಲ್ಲಿನ ನಾಡ ಹಬ್ಬವಾಗಿ ಮಾರ್ಪಟ್ಟಿದೆ. ಲಕ್ಷಾಂತರ ಜನ, ಅದೇನು ಕ್ರೇಜು. ಆತನ ಮಾತನಾಡುವಂತಹ ಶೈಲಿಗೆ ಒಂದಷ್ಟು ಫ್ಯಾನ್ಸು, ಆತನ ಕಾಮಿಡಿ ಪಂಚುಗಳಿಗೆ ಒಂದಷ್ಟು ಫ್ಯಾನ್ಸು. ನೇರ ಮಾತುಗಳಿಂದ ಯಾರನ್ನೂ ನೋಯಿಸೋದಿಲ್ಲ ಆತ. ಒಂದು ಸ್ವಲ್ಪ ಲಾಜಿಕಲಿ ಮಾತನಾಡ್ತಾನೆ. ನೀನು ದರಿದ್ರ ಅಂತ ಹೇಳಿ ನೇರವಾಗಿ ಹೇಳೋದಿಲ್ಲ ಆತ, ಅದನ್ನು ಮಾರ್ಮಿಕವಾಗಿ ಹೇಳ್ತಾನೆ. ಸೊ ಆತನ ಮಾರ್ಮಿಕ ವಾಗ್ಝರಿಗಳು ಒಂದಷ್ಟು ಜನರನ್ನು ಆಕರ್ಷಣೆ ಮಾಡ್ತು. ಹಾಗಾಗಿ ಲಕ್ಷಾಂತರ ಅಭಿಮಾನಿಗಳನ್ನು ಕೂಡ ಗಿಟ್ಟಿಸಿಕೊಂಡ. ಈಗ ಆತನನ್ನು ಸ್ವಾಗತ ಮಾಡೋದಕ್ಕೆ ಊರವರು ನಾಡ ಹಬ್ಬದಂತೆ ಸ್ವಾಗತವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.